ಫ್ರೆಂಡ್ಸ್, ಪ್ರಪಂಚದಲ್ಲಿ ಏನೆಲ್ಲ ವಿಚಿತ್ರ ಬಾಳೆಗಳಿದ್ದಾವೆ. ನಾವು ಇವಾಗಲೇ ಸಾಕಷ್ಟು ಬಾಳೆಗಳನ್ನು ನೋಡಿದ್ದೇವೆ. 100 ಅಡಿ ಹತ್ರ ಹೋಗುವಂಥ ಬಾಳೆ, ಆಕಾಶದಿಂದ ಕೆಳಗಡೆವರೆಗೆ ಬರುವಂತಹ ಪಿಸಾಂಗ್ ಸೇರಿರುವಂತಹ ಬಾಳೆ, ಎಲ್ಲ ಅಡಿಟೆಡ್ ಫೋಟೋಗಳು, ಆ ಥರ ಕಾಣಿಸುವಂಥ ಬಾಳೆಗಳು. ಇನ್ನು ಒಂದೇ ಬಾಳೆಯಲ್ಲಿ 4 ಗೊನೆ ಬರುವಂಥ ಬಾಳೆಯನ್ನು ಕೂಡ ನಾವು ನೋಡಿದ್ದೇವೆ. ಕೆಂಪು ಬಣ್ಣದ ಬಾಳೆ, ಹಸಿರು ಬಣ್ಣದ ಬಾಳೆ, ಬಣ್ಣದ ಬಾಳೆಗಳನ್ನು ನಾವು ನೋಡಿದ್ದೇವೆ ಹಿಂದೆ. ಆದರೆ ಇಲ್ಲೊಂದು ವಿಚಿತ್ರ ಏನಂದರೆ, ಎಷ್ಟು ಸುಲಭ ಬಾಳೆಹಣ್ಣು ತಿನ್ನೋದು ಅಂತ ನಮಗೆ ಗೊತ್ತಿದೆ. ಆದರೂ ಬಾಳೆಹಣ್ಣಿನ ಸಿಪ್ಪೆಯನ್ನು ತೆಗೆದು ನಾವು ಬಾಯಿಗೆ ಹಾಕಿದ ತಕ್ಷಣ ತಿನ್ನುವಂಥ ಒಂದು ಮಜಾನೇ ಬೇರೆ. ಆದರೆ ಇನ್ನೂ ಸುಲಭ ಮಾಡಿದೆ ಜಪಾನ್, ಸಿಪ್ಪೆ ಸಹಿತ ತಿನ್ನುವಂಥ ಬಾಳೆ. ಎಷ್ಟು ಸುಲಭ ನೋಡಿ. ಪ್ರಪಂಚನೇ ಹಾಗೆ, ದಿನ ಕಳೆದ ಹಾಗೆ ಚೇಂಜಸ್ ನಡೀತಾ ಇರ್ತದೆ. ಇದು ಜಪಾನೀಸ್ ಒಂದು ಬಾಳೆ ನೋಡಿ. ತೀರಾ 4 ಅಡಿ ಎತ್ತರಕ್ಕೆ, ಒಬ್ಬನಷ್ಟು ಎತ್ತರ ಕೂಡ ಬರೋದಿಲ್ಲ. ತೀರಾ ಗಿಡ್ಡನಾದಂತಹ ಒಂದು ಬಾಳೆ ಇದು ಜಪಾನೀಸ್ ಒಂದು ಬಾಳೆ. ಮುಂಗಿ ಅಂತ ಹೇಳಿ ಕರೀತಾರೆ ಇದನ್ನು. D&D ಅಂತ ಹೇಳುವಂಥ ಕಂಪನಿ ಇದನ್ನು ಇದು ಮಾಡಿರುವಂಥದ್ದು, ರಿಸರ್ಚ್ ಮಾಡಿ ಹೊರಗಡೆ ತಂದಂತಹ ಬಾಳೆ ಇದು. ಇದರ ವಿಶೇಷತೆಯನ್ನು ನಾನು ತೋರಿಸ್ಕೋಗ್ತೇನೆ. ಯಾಕಂದರೆ ಎಳೆ ಕಾಯಿಯನ್ನು ಕೂಡ ಇಲ್ಲಿ ಕೋತಿ ಕಾಟ ಜೊತೆಗೆ ಹಕ್ಕಿಗಳ ಕಾಟ, ಕಾಯಿಯನ್ನು ಸಿಪ್ಪೆ ಸಹಿತ ತಿನ್ನಲಿಕ್ಕಾಗುವಂಥ ಕಾರಣ ಕಾಯಿಯನ್ನೇ ತಿಂದುಬಿಡುವಂಥದ್ದು ಹಕ್ಕಿಗಳು, ಗಿಳಿಗಳು, ಬಾವಲಿಗಳು ಇದನ್ನು ತಿನ್ನೋದ್ರಿಂದ, ಜೊತೆಗೆ ನವಿಲುಗಳು ಇದನ್ನು ಕುಕ್ಕಿ ತಿಂತಾವೆ ಅಂತ ಹೇಳೋ ಕಾರಣಕ್ಕೆ ಕಟ್ಟಿದ್ದೇವೆ. ಒಳಗಡೆ ಹಣ್ಣಾಗಿದೆ, ಒಂದಷ್ಟು ಹಣ್ಣುಗಳು ಕೆಳಗಡೆ ಬಿದ್ದುಕೊಂಡು ಕಾಣಿಸ್ತಾ ಇದೆ. ನೋಡೋಣ ಅಂತ ಹೇಗಿದೆ ಅಂತ ಹೇಳಿ. ನಿಮ್ಮ ಜೊತೆ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ನೋಡಿ. ತುಂಬ ಹಣ್ಣಾಗಿರೋಂಥದ್ದು ನಮ್ಗೆ ಗೊತ್ತೇ ಆಗಿಲ್ಲ. ಇವಾಗ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ ನೋಡಿ. ಇದು ಜಾಪನೀಸ್ ಮುಂಗಿ ಬಾಳೆ ಅಂತ ಹೇಳುವಂಥದ್ದು. ಇಲ್ಲಿ ನೋಡಿ, ಸಿಪ್ಪೆ ಸಹಿತ ತಿನ್ಬಹುದಾದಂತಹ ಒಂದು ಬಾಳೆಹಣ್ಣಿದು. ಇಲ್ಲಿ ನೋಡಿ, ಇದ್ರ ಒಳಗಡೆ ಬಿದ್ಕೊಂಡಿದೆ. ಚೆನ್ನಾಗಿ ಕಲ್ತ ಹಣ್ಣು. ಯಾಕೆಂದರೆ ನೋಡಿ ಫ್ರೆಂಡ್ಸ್, ಇದು ಜಪಾನಿನ ಬಾಳೆ. ಸಿಪ್ಪೆ ತೆಗಿಯೋಕ್ಕಿಲ್ಲ ಅಂತ ಹೇಗೆ ಟ್ರೈ ಮಾಡೋಣ ಅಂತ ನೋಡೋಣ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸಿಪ್ಪೆ ತಿಂದಿದ್ದೀವಿ ಅಂತಲೇ ಗೊತ್ತಾಗಲ್ಲ. ತುಂಬ ನಿಜಕ್ಕೂ ಆಶ್ಚರ್ಯಕರವಾದಂತಹ ಒಂದು ಬಾಳೆಹಣ್ಣಿದು. ನಾವು ಸಿಪ್ಪೆ ತಿಂತಾ ಇದ್ದೀವಿ ಅಂತ ನಮಗೆ ಅನ್ಸೋದೇ ಇಲ್ಲ. ಒಂಥರ ಆ್ಯಪಲಲ್ಲೆಲ್ಲ ಯಾವ ರೀತಿ ನಾವು ಸಿಪ್ಪೆನನ್ನು ತಿಂತೀವಿ ಅದೇ ಥರ ತುಂಬ ಸಾಫ್ಟು, ತುಂಬ ಸ್ವೀಟ್ ಆಗಿದೆ. ತುಂಬ ಒಂಥರ ಜ್ಯೂಸಿ ಆಗಿದೆ. ಒಂಥರ ಕ್ರೀಮ್, ನಮ್ಮ ಈ ಕ್ಯಾಂಡಿ ಎಲ್ಲ ತಿಂದಂಗೆ ತಿನ್ನೋಕ್ಕಾಗತ್ತೆ ಇದು. ಇನ್ನೊಂದು ಬಾಳೆಹಣ್ಣಿನ ನಾರು ಈ ಥರ ನಮ್ಗೆ ಕಟ್ ಮಾಡೋಕ್ಕಾಗಲ್ಲ ನೋಡಿ. ಬೇರೆ ಫೈಬರೇ ಇಲ್ಲ ಇದರಲ್ಲಿ. ಬರೀ ಹೊರಗಡೆಯಿಂದ ಚೋಕೋಬಾರ್ ಗೊತ್ತಿದೆಯಲ್ಲ, ಒಳಗಡೆ ಕ್ರೀಮ್ ಇಟ್ಕೊಂಡು ಹೊರಗಡೆ ಚೋಕೋಬಾರ್ ಥರ ನೋಡಿ. ಸಿಪ್ಪೆ ಹಾಗೆ ತಿಂದ್ಬಿಡುವುದು, ಒಂದು ಸ್ವಲ್ಪನೂ ವ್ಯತ್ಯಾಸನೇ ಗೊತ್ತಾಗಲ್ಲ. ಬಹಳ ಸುಂದರವಾದಂತಹ ಹಣ್ಣು ನೋಡಿ. ಇಲ್ಲೊರಗಿತ್ತು, ಒಂದು ಇದರ ಕೆಳಗಡೆ ಬಿದ್ದುಬಿಟ್ಟಿದೆ ನೋಡಿ. ಎಷ್ಟು ಸುಂದರವಾಗಿದೆ ನೋಡಿ ಹಣ್ಣು. ಬಹಳ ರುಚಿಕರವಾದಂತಹ ಹಣ್ಣು ಇದು. ಇನ್ನೊಂದು ವಿಶೇಷತೆ ಅಂದರೆ, ಇದು ಬಳಂಜ ಫಾರ್ಮ್ನಲ್ಲಿ ಚೊಚ್ಚಲವಾಗಿ ಬೆಳೆದಿರುವಂಥದ್ದು. ಇಡೀ ನಮ್ಮ ದಕ್ಷಿಣ ಭಾರತದಲ್ಲಿ, ಉತ್ತರ ಭಾರತ ನನಗೆ ಗೊತ್ತಿಲ್ಲ, ಪ್ರಪ್ರಥಮ ಬಾಳೆ ಮುಂಗಿ ಬನಾನ ಇದು. ಇಡೀ ದೇಶಕ್ಕೆ ಇದು ಪ್ರಪ್ರಥಮವಾಗಿ ಬೆಳೆದಿರುವಂಥದ್ದು. ಏಕೈಕ ಬಾಳೆಗೊನೆ, ಪ್ರಥಮ ಬಾಳೆಗೊನೆ ಹಣ್ಣು ಇದು. ನಮ್ಮ ಬಳಂಜ ಫಾರ್ಮಲ್ಲಿ ಬೆಳೆದಿದ್ದೇವೆ ಅಂತ ಹೇಳುವಂಥದ್ದು ಖುಷಿ. ಇದು ಸುಮಾರು 1.5 ವರ್ಷದ ಹಿಂದೆ ಥೈಲ್ಯಾಂಡಿಂದ ತಂದಿರುವಂಥದ್ದು. ಒಳ್ಳೆಯ ರುಚಿಯಾಗಿದೆ, ಸಾಫ್ಟ್ ಆಗಿದೆ. ಸಿಪ್ಪೆ ಬಿಡಿಸುವಂಥ, ಡಸ್ಟ್ಬಿನ್ಗೆ ಹಾಕುವಂಥ ಯಾವ ಕೆಲಸನೂ ಇಲ್ಲ. ಸುಂದರವಾದಂಥ ಹಣ್ಣು. ನೀವು ಕೂಡ ಆಸ್ವಾದಿಸಬೇಕು. ಖಂಡಿತವಾಗಿಯೂ ನಡಲೇಬೇಕಾದಂತಹ ಒಂದು ತಳಿಯಲ್ಲಿ ಇದೊಂದು ಪ್ರಪಂಚದ ಎಕ್ಸ್ಪೆನ್ಸಿವ್ ಬನಾನ ಇದು. ಪ್ರಪಂಚದ ಮಿಯಾಜಾಕಿ ಯಾವ ರೀತಿ ಎಕ್ಸ್ಪೆನ್ಸಿವ್ ಇದೆಯೇ, ಅದೇ ಥರ ಜಪಾನಿನ ಮುಂಗಿ ಎಕ್ಸ್ಪೆನ್ಸಿವ್ ಬನಾನ ಇನ್ ದ ವರ್ಲ್ಡ್. ಒಳ್ಳೆ ಹಣ್ಣು. ಖಂಡಿತವಾಗಿ ನೀವು ಬೆಳೆದುಕೊಳ್ಬೋದು. ತುಂಬ ಎತ್ತರ ಹೋಗೋದಿಲ್ಲ, ಒಬ್ಬನಷ್ಟೇ ಎತ್ತರ. ಐಡಿಯಲ್ ಗೊನೆ, ಸುಮಾರು 15 kg ತೂಕದ ಗೊನೆ ಬರುವಂಥದ್ದು. ಉತ್ತಮವಾದಂಥ ಹಣ್ಣು. ಖಂಡಿತವಾಗಿ ಸೇರಿ. ಇನ್ನೊಂದಷ್ಟು ವಿಡಿಯೋಗಳನ್ನು ಮುಂದಿನ ವಾರ ನಾವು ಹಾಕಲಿಕ್ಕಿದ್ದೇವೆ. ಹೊಸ ಹಣ್ಣುಗಳಿಗಾಗಿ ನಮ್ಮ ಚಾನಲನ್ನು, ಬಳಂಜ ಫಾರ್ಮ್ ಚಾನಲನ್ನು ವೀಕ್ಷಿಸ್ತಾ ಇರಿ. ನಿಮ್ಮ ಜೊತೆ ಇದ್ದೀನಿ ನಾನು, ಅನಿಲ್ ಬಳಂಜ. ಧನ್ಯವಾದ, ನಮಸ್ಕಾರ.